ಕೊಡಗಿನಲ್ಲಿ ಭಾರಿ ಪ್ರವಾಹಕ್ಕೆ ಸಿಲುಕಿ ಜನರು ತತ್ತರಿಸಿ ಹೋಗಿದ್ದಾರೆ. ಪ್ರವಾಹ ಪೀಡಿತ ಸಂತ್ರಸ್ತರ ನೆರವಿಗೆ ಟಿವಿ9 ಮುಂದಾಗಿದೆ. ಮಡಿಕೇರಿ ತಲುಪಿದೆ ಅಗತ್ಯ ವಸ್ತುಗಳನ್ನು ಹೊತ್ತಂತಹ ಕಂಟೈನರ್ ವಾಹನ. ಜನತೆಯಿಂದ ಸಂಗ್ರಹಿಸಿದ ವಸ್ತುಗಳನ್ನು ನೀಟಾಗಿ ಪ್ಯಾಕ್ ಮಾಡಿ ಅದನ್ನ ಬೃಹತ್ ಕಂಟೈನರ್ನಲ್ಲಿ ಜೋಡಿಸಿ ಈಗ ಟಿವಿ9 ಮಡಿಕೇರಿಯಲ್ಲಿ ನಿರಾಶ್ರಿತರ ಕೇಂದ್ರಗಳಿಗೆ ತಲುಪಿ ಟಿವಿ9 ಈ ಅವಶ್ಯಕ ಸಾಮಗ್ರಿಗಳನ್ನು ಅವರಿಗೆ ವಿತರಿಸುವ ಕೆಲಸವನ್ನ ಮಾಡ್ತಾ ಇದೆ. ನಾವು ಅದರ ದೃಶ್ಯಗಳನ್ನು ಕೂಡ ಈಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ. ಸಂತ್ರಸ್ತರಿಗೆ ರಾಜ್ಯದ ಜನತೆಯನ್ನು ಸಹಾಯ ಹಸ್ತವನ್ನ ಚಾಚಿದ್ರು. ತುಂಬು ಹೃದಯದ ಕೊಡುಗೆಗಳನ್ನ ರಾಜ್ಯದ ಜನ ನೀಡಿದ್ರು. ಅವೆಲ್ಲವನ್ನ ಕೂಡ ಅತ್ಯಂತ ವ್ಯವಸ್ಥಿತ ರೀತಿಯಲ್ಲಿ ಟಿವಿ9 ನೇರವಾಗಿ ಸಂತ್ರಸ್ತರ ಕೈಗೆ ತಲುಪಿಸುವಂತಹ ಕೆಲಸವನ್ನ ಈಗ ಮಾಡ್ತಾ ಇದೆ. ಬೆಂಗಳೂರಿನಿಂದ ಬೃಹತ್ ಕಂಟೈನರ್ ವಾಹನದಲ್ಲಿ ಎಲ್ಲ ಅಗತ್ಯ ಸರಕು ಸಾಮಗ್ರಿಗಳನ್ನ ರಿಲೀಫ್ ಮೆಟೀರಿಯಲ್ ಅನ್ನ ಲೋಡ್ ಮಾಡಿ ಪ್ಯಾಕ್ ಮಾಡಿ ಬಳಿಕ ಲೋಡ್ ಮಾಡಿ ಅದನ್ನ ಮಡಿಕೇರಿಯನ್ನ ರೀಚ್ ಆಗಿದೆ ನಮ್ಮ ಟಿವಿ9 ತಂಡ. ಈಗ ಅಲ್ಲಿ ಅವುಗಳನ್ನ ಸಂತ್ರಸ್ತರಿಗೆ ವಿತರಿಸುವ ಕೆಲಸ ಕೂಡ ಅಷ್ಟೇ ವ್ಯವಸ್ಥಿತವಾಗಿ ನಡೀತಾ ಇದೆ. ಈಗ ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಸುನಿಲ್ ಈಗ ಲೈವ್ ಇದ್ದಾರೆ. ಸುನಿಲ್, ಇವತ್ತು ರಕ್ಷಣಾ ಕಾರ್ಯಾಚರಣೆ ಮತ್ತೆ ಈಗ ಬೆಳಂಬೆಳಗ್ಗೆ ಪುನರಾರಂಭ ಆಗ್ತಾ ಇದೆ. ಈ ನಡುವೆ ಟಿವಿ9 ತಲುಪಿಸ್ತಾ ಇರುವಂತಹ ರಿಲೀಫ್ ಮೆಟೀರಿಯಲ್ ಅಗತ್ಯ ವಸ್ತುಗಳು ಈಗ ಸಂತ್ರಸ್ತರ ಕೈಗೆ ಸೇರ್ತಾ ಇದೆ. ಸಾರ್ಥಕ ಕೆಲಸವನ್ನು ಟಿವಿ9 ಮಾಡ್ತಾ ಇದೆ. ಸುನಿಲ್, ಖಂಡಿತ ಇಡೀ ರಾಜ್ಯದ ನಾನಾ ಮೂಲಗಳಿಂದ ಟಿವಿ9 ಕಚೇರಿಗೆ, ಬೆಂಗಳೂರು ಕಚೇರಿ ಆಗ್ಬೋದು, ಮೈಸೂರು ಕಚೇರಿ ಹಾಗೆ ಹಾಸನ ಕಚೇರಿಗೆ ಸಾಕಷ್ಟು ದಿನ ಬಳಕೆ ವಸ್ತುಗಳು ಬಂತು. ಅದನ್ನ ಟಿವಿ9 ತಂಡ ಮಡಿಕೇರಿಯಲ್ಲಿ ತಲುಪಿಸುವ ಪ್ರಯತ್ನ ಸಹ ಮಾಡ್ತಾ ಇದೆ. ಈಗಾಗಲೇ ಬೆಳಗ್ಗೆ 6:30ಯಿಂದ ಇಲ್ಲೇನು ಮೈತ್ರಿ ಗಂಜಿ ಕೇಂದ್ರ ಇದೆ ಅಲ್ಲಿ ತಲುಪಿಸುವಂತ ಪ್ರಯತ್ನ ಮಾಡ್ತಾ ಇದೆ. ಈಗಾಗಲೇ ಸುಮಾರು 30% ಈಗಾಗಲೇ ಎಲ್ಲ ತಲುಪಿಸಿರೋದನ್ನ ಎಡಭಾಗಕ್ಕೆ ನೀವು ನೋಡ್ತಾ ಹೋದ್ರೆ ಇನ್ನೂ ಸಹ ಇಲ್ಲಿ ಏನು ಟಿವಿ9 ಒಂದು ಟ್ರಕ್ ಅಲ್ಲಿ ಏನ್ ಬಂದೆ ಆ ಒಂದು ಬಂದಿರುವಂತ ವಾಹನದಲ್ಲಿ ದಿನಬಳಕೆಯ ವಸ್ತುಗಳಾಗ್ಬೋದು, ಬಟ್ಟೆ, ಹಾಲು, ಆ ಎಲ್ಲಾ ವಸ್ತುಗಳನ್ನ ನಮ್ಮ ಟಿವಿ9 ತಂಡ ಏನಿದೆ ಅದನ್ನ ಕೊಡುವಂತ ಕಾರ್ಯದಲ್ಲಿ ಎಲ್ಲ ಮುಂದಾಗಿದೆ ಅಂತ ಹೇಳ್ಬೋದು. ಇಡೀ ಒಂದು ಟಿವಿ9 ತಂಡ ಆ ಒಂದು ಗಂಜಿ ಕೇಂದ್ರದಲ್ಲಿರುವಂತಹ ಸಂತ್ರಸ್ತರೇನಿದ್ದಾರೆ, ಭಾರಿ ಮಳೆಯಿಂದ ಮನೆ ಮಠ ಕಳ್ಕೊಂಡಂತ ನಿರಾಶ್ರಿತರೇಂದರೆ ಅವರ ನೆರವಿಗೆ ಮುಂದಾಗಿದೆ. ಯಾಕಂದ್ರೆ ಇದೇ ರೀತಿಯಾದ ಅಭಿಯಾನ ಸಾಕಷ್ಟು ಬಾರಿ ಮಾಡಿದೆ, ಈ ಬಾರಿಯೂ ಕೂಡ ಯಶಸ್ವಿಯಾಗಿದೆ ಅಂತ. ಯಾಕಂದ್ರೆ ಬೆಳಗ್ಗೆ 6:30ಯಿಂದ ಇಡೀ ನಮ್ಮ ಟಿವಿ9 ತಂಡ ಮಡಿಕೇರಿಯಲ್ಲಿರುವಂತಹ ಮೈತ್ರಿ ಪೊಲೀಸ್ ಸಮುದಾಯ ಭವನದಲ್ಲಿರುವಂತಹ 400ಕ್ಕೂ ಹೆಚ್ಚು ಒಂದು ಸಂತ್ರಸ್ತರಿದ್ದಾರೆ. ಅವ್ರ ಎಲ್ಲಾ ಸಂತ್ರಸ್ತರಿಗೂ ದಿನಬಳಕೆ ವಸ್ತುಗಳಾಗ್ಬೋದು, ನಾನು ಆಗ್ಲೇ ಹೇಳ್ದಂಗೆ ಬಟ್ಟೆ, ಹಾಲು, ಪೇಸ್ಟು, ಎಲ್ಲಾ ರೀತಿಯಾದ ಒಂದು ವಸ್ತುಗಳಿಂದ ಅದೆಲ್ಲ ಈಗಾಗಲೇ ನೀವು ನೋಡ್ತಾ ಇದ್ರೆ ದೃಶ್ಯಾವಳಿ ಗೊತ್ತಾಗುತ್ತೆ. ಸುಮಾರು ಈಗಾಗಲೇ 30-40% ನಾವು ಇಲ್ಲಾಗಲೇ ಕೊಟ್ಟಾಗಿದೆ. ಮತ್ತೆ ಬೇರೆ ಬೇರೆ ಗಂಜಿ ಕೇಂದ್ರಗಳಿಗಾಗಲೇ ಮಡಿಕೇರಿಯಲ್ಲಿ ತೆರಲಾಗಿದೆ. ಆ ಒಂದು ಜಾಗಗಳಿಗೆ ನಮ್ಮ ತಂಡ ಹೋಗುತ್ತೆ. ಮತ್ತೆ ಇದೇ ರೀತಿಯಾಗಿ ಅಲ್ಲೂ ಸಂತ್ರಸ್ತರಿದ್ದಾರೆ, ಅವರ ನೆರವಿಗೆ ಮತ್ತೆ ನಮ್ಮ ಟಿವಿ9 ತಂಡ ಹೋಗುತ್ತೆ. ಯಾಕಂದ್ರೆ ರಾಜ್ಯದ ಮೂಲೆಯಿಂದ ಜನ ಏನು ಕಳಿಸಿದ್ರು ಆ ಎಲ್ಲಾ ಒಂದು ದಿನಬಳಕೆ ವಸ್ತುಗಳಾಗಬಹುದು, ಪ್ರತಿ ಒಂದು ವಸ್ತುಗಳನ್ನ ಅವರಿಗೆ ನೇರವಾಗಿ ನಾವು ಯಾವುದೇ ಒಂದು ಮಧ್ಯವರ್ತಿಗಳಿಂದಲೇ ಖುದ್ದಾಗಿ ಟಿವಿ9 ತಂಡ ಆ ಒಂದು ಸಂತ್ರಸ್ತರಿಗೆ ತಲುಪಿಸುವಂತ ಕೆಲಸದಲ್ಲಿ ಮುಂದಾಗಿದೆ ಅಂತ ಹೇಳ್ಬೋದು. ಅಮರ್, ಥ್ಯಾಂಕ್ ಯು ಸುನಿಲ್. ಜನತೆಯಿಂದ ಸಂಗ್ರಹಿಸಿದ ವಸ್ತುಗಳು ಇವೆಲ್ಲವೂ ಕೂಡ ಅಲ್ಲಿ ನಿರಾಶ್ರಿತರಿಗೆ ಕೊಟ್ಟಂತ ಸಂದರ್ಭದಲ್ಲಿ ನೋಡ್ತಾ ಇದ್ದೀವಿ. ನಮ್ಮ ಪ್ರತಿನಿಧಿಗಳು ಯಾರ್ಯಾರಿಗೆ ಏನೇನು ಅವಶ್ಯಕತೆ ಇದೆಯೋ ಅದನ್ನು ವಿತರಿಸುವಂತ ಕೆಲಸವನ್ನು ಅಲ್ಲಿ ನಡೆಸ್ತಾ ಇದ್ದಾರೆ. ಅತ್ಯಂತ ವ್ಯವಸ್ಥಿತ ರೀತಿಯಲ್ಲಿ ಸಾವಿರಾರು ಜನರಿಗೆ ಒಂದು ಟ್ರಕ್ ಪೂರ್ತಿ ವಸ್ತುಗಳನ್ನು ಅಲ್ಲಿಗೆ ವಿತರಿಸಲಾಗ್ತಾ ಇದೆ. ಟಿವಿ9 ಕರೆಯನ್ನು ಕೊಟ್ಟಿತ್ತು ನಾಡಿನ ಜನತೆಗೆ. ಟೂತ್ ಬ್ರಷ್, ಟೂತ್ ಪೇಸ್ಟ್, ಸೋಪ್ ಹಾಗೂ ಇತರ ಸ್ಯಾನಿಟರಿ ಉತ್ಪನ್ನಗಳು, ಜೊತೆಗೆ ಬೆಚ್ಚಗಿನ ಉಡುಪುಗಳು, ಹಾಲು, ಬಿಸ್ಕೆಟ್, ಈ ರೀತಿ ಡೆಟಾಲ್, ಜೊತೆಗೆ ಕೆಲವೊಂದಷ್ಟು ಔಷಧಿಯ ಸಾಮಗ್ರಿಗಳು, ಅದು ಜ್ವರದ ಔಷಧಿ ಪ್ಯಾರಾಸಿಟಮಲ್ ಆಗಿರ್ಬೋದು ಅಥವಾ ರ್ಯಾಂಟ್ಯಾಕ್ ಆಗಿರ್ಬೋದು, ಈ ರೀತಿ ಅಗತ್ಯ ವಸ್ತುಗಳನ್ನ ತಂದುಕೊಡಿ ಅಂತ ಮನವಿಯನ್ನ ಮಾಡಿತ್ತು. ಜನ ದೊಡ್ಡ ಮನಸ್ಸನ್ನ ಮಾಡಿ ವಿಶಾಲ ಹೃದಯ ಕನ್ನಡಿಗರು ತಂದು ಕೊಟ್ಟಿದ್ರು ಟಿವಿ9 ಕಚೇರಿಗೆ. ಅದನ್ನ ಈಗ ಟಿವಿ9 ಖುದ್ದಾಗಿ ಯಾವುದೇ ಮಧ್ಯವರ್ತಿಗಳನ್ನ ಅವಲಂಬಿಸದೆ ಖುದ್ದಾಗಿ ಟಿವಿ9 ಸಿಬ್ಬಂದಿ ತಮ್ಮ ಕೆಲಸದ ನಡುವೆಯೂ ಕೂಡ ಮಡಿಕೇರಿಗೆ ತೆರಳಿ ಅದನ್ನ ತಮ್ಮ ಕೈಯಾರೆ ಸಂತ್ರಸ್ತರಿಗೆ ತಲುಪಿಸ್ತಾ ಇದ್ದಾರೆ. ನಾವು ನೋಡ್ತಾ ಇದ್ದೀವಿ ಮಡಿಕೇರಿಯ ನಿರಾಶ್ರಿತರ ಶಿಬಿರಗಳಲ್ಲಿ ಈ ರೀತಿಯಾಗಿ
ವಿತರಣೆ ಈಗ ನಡೀತಾ ಇದೆ. ಒಂದು ಟ್ರಕ್ ಫುಲ್, ಒಂದು ದೊಡ್ಡ ಬೃಹತ್ ಕಂಟೈನರ್ ನಲ್ಲಿ ಎಲ್ಲಾ ವಸ್ತುಗಳನ್ನ ಪ್ಯಾಕ್ ಮಾಡಿ ಟಿವಿ9 ಮಡಿಕೇರಿಗೆ ತಲುಪಿಸಿದೆ. ಅಲ್ಲಿ ಈಗ ವಿತರಿಸುವಂತ ಕೆಲಸ ನಡೀತಾ ಇದೆ. ಟಿವಿ9 ಕರೆ ನೀಡಿತ್ತು, ಇಂತಿಂತ ವಸ್ತುಗಳನ್ನೇ ತಂದು ಕೊಡಿ ಅನ್ನುವಂತ ಮನವಿಯನ್ನ ಮಾಡಿತ್ತು. ಸ್ಪೆಸಿಫಿಕ್ ಆಗಿ ಟಿವಿ9 ಹೇಳಿತ್ತು. ನಾನು ಆಗ್ಲೇ ಹೇಳ್ತಾ ಇದ್ದೆ, ಟೂತ್ ಬ್ರಷ್ ಆಗಿರ್ಬೋದು, ಪೇಸ್ಟ್ ಆಗಿರ್ಬೋದು, ಸೋಪ್ ಆಗಿರ್ಬೋದು, ಅಥವಾ ಸ್ಯಾನಿಟರಿ ಉತ್ಪನ್ನಗಳಾಗಿರ್ಬೋದು, ಸ್ವಚ್ಛತೆಗೆ ಸಂಬಂಧಪಟ್ಟಂತಹ ಸರಕು ಸಾಮಗ್ರಿ ಆಗಿರ್ಬೋದು, ಮಹಿಳೆಯರು ಬಳಸುವಂತಹ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಆಗಿರ್ಬೋದು, ಈ ರೀತಿಯಾದಂಥ ಬೆಚ್ಚನೆಯ ಉಡುಪುಗಳು ಎಸ್ಪೆಷಲಿ ತುಂಬಾ ಇಂಪಾರ್ಟೆಂಟ್. ಜೊತೆಗೆ ಜ್ವರದ ಮಾತ್ರೆಗಳು, ಅದು ಪ್ಯಾರಾಸಿಟಮಲ್ ಆಗಿರ್ಬೋದು ಇತ್ಯಾದಿ ಜ್ವರದ ಮಾತ್ರೆಗಳು, ಜೊತೆಗೆ ಕೋಲ್ಡ್ ನಲ್ಲಿ ಬಳಸುವಂತಹ ಕೆಲವೊಂದಷ್ಟು ಮೆಡಿಸಿನ್, ಸಿರಪ್, ಜೊತೆಗೆ ಗ್ಯಾಸ್ಟ್ರಿಕ್ ನ ಮಾತ್ರೆಗಳಾಗಿರ್ಬೋದು. ಅಂದ್ರೆ ಮನುಷ್ಯರಿಗೆ ಆ ಕ್ಷಣಕ್ಕೆ ತುಂಬಾ ಅತ್ಯವಶ್ಯಕವಾಗಿರುವಂಥದ್ದು, ಇಲ್ಲದೆ ಇದ್ರೆ ಆಗಲ್ಲ ಅನ್ನುವಂಥ ವಸ್ತುಗಳು, ಅವುಗಳನ್ನ ತುರ್ತು ಅಗತ್ಯದ ವಸ್ತುಗಳನ್ನ ತಂದುಕೊಡಿ ಅಂತ ಟಿವಿ9 ಮನವಿಯನ್ನ ಮಾಡಿತ್ತು. ಜನ ತಂದುಕೊಟ್ಟಿದ್ದಾರೆ, ತಂದು ಕೊಡ್ತಾನೂ ಇದ್ದಾರೆ. ಇನ್ನೂ ಕೂಡ ಅಷ್ಟು ಜನರಿಗೆ ಮನವಿಯನ್ನ ಮಾಡುವಂಥದ್ದು, ಹೊಸ ವಸ್ತುಗಳು, ಯಾವುದು ಉಪಯೋಗಿಸಿರುವಂಥ ವಸ್ತುಗಳು ತರಬೇಡಿ, ಹೊಸ ವಸ್ತುಗಳನ್ನ ದಾನ ಮಾಡಿ ಈ ನೆರೆ ಸಂತ್ರಸ್ತರಿಗೆ. ನಾವೀಗೇನು ಹೇಳ್ತಾ ಇದ್ವಿ, ಈ ಸ್ಪೆಸಿಫಿಕ್ ವಸ್ತುಗಳನ್ನೇ ತಂದುಕೊಟ್ರೆ ನಿಜವಾಗ್ಲೂ ಕೂಡ ಅಲ್ಲಿರುವಂತಹ ಜನರಿಗೆ ಹೆಲ್ಪ್ ಆಗತ್ತೆ.